ಸ್ನಾನ ಮಾಡಕ್ಕೆ ಇಷ್ಟೊತ್ತಾ? ನಂಗೆ ಫಸ್ಟ್ 2 ಕ್ಲಾಸ್ ಇಲ್ಲ, ಆಮೇಲೆ ಕ್ಲಾಸ್ ಇದೆ. ರೆಡಿ ಆಗೋದು ಬೇಡವಾ? ಬೇಗ ಬಾ. ಅಯ್ಯೋ ಬಂದೇ ಇರೇ. ಲೈಫಲ್ಲಿ ತಂಗಿ ಇರಾಗ ಮಾತ್ರ ಉಟ್ಬಾರ್ದಪ್ಪ. ಏನು ನಿಂಗೆ ಬೆಲೆನೇ ಇಲ್ಲ ಅಂತೀನಿ. ಅಯ್ಯಯ್ಯೋ, ಇವ್ರು ಮತ್ತೆ ಕಾಲ್ ಮಾಡ್ತಿದ್ದಾರಲ್ಲಪ್ಪ. ಈಗ ಏನು ಮಾಡೋದು? ರಿಸೀವ್ ಮಾಡೋದಾ ಬೇಡವಾ? ಹಲೋ. ಹಾಯ್ ಚೋಟನಾದ್ನಿ, ಹೌ ಆರ್ ಯು? ಕೊನೆಗೂ ಫೋನ್ ರಿಸೀವ್ ಮಾಡಿ ಥ್ಯಾಂಕ್ಸ್ ಹೇಳೋ ಲೆವೆಲ್ಗೆ ಒಂದು ಹೆಲ್ಪ್ ಮಾಡಿದೆ. ಅದು ಸರಿ, ನೆನ್ನೆ ಯಾಕೆ ಫೋನ್ ರಿಸೀವ್ ಮಾಡಲಿಲ್ಲ? ವಿಕಿ ಅವರೇ, ನೀವು ಹೀಗೆ ಪದೇ ಪದೇ ಫೋನ್ ಮಾಡಿ ತಲೆ ತಿಂತಿದ್ರೆ ಏನೋ ನಡೀತಿದೆ ಅಂತ ಮನೇಲಿ ಎಲ್ಲರಿಗೂ ಡೌಟ್ ಬರುತ್ತೆ. ಪ್ಲೀಸ್ ಹೀಗೆ ಫೋನ್ ಮಾಡಬೇಡಿ. ಹುಷಾರಾಗೋವರೆಗೂ ಡಾಕ್ಟ್ರು ಜಾಸ್ತಿ ಟೆನ್ಷನ್ ತಗೋಬೇಡ, ಆರಾಮಾಗಿರು, ವರಿ ಮಾಡ್ಕೋಬೇಡ ಅಂತ ಹೇಳಿದ್ದಾರೆ. ಇನ್ನು ವೆಜಿಟೇರಿಯನ್ ಆಗಿ ನಿನ್ನ ತಲೆ ನಾನು ಯಾಕೆ ತಿನ್ನಲಿ? ಆ್ಯಕ್ಚುಲಿ ನಿಮ್ಮ ಅಕ್ಕನ ವಾಯ್ಸ್ ಕೇಳಲಿಲ್ಲ ಅಂದರೆ ನನ್ನ ಗಂಟ್ಲಲ್ಲಿ ಅನ್ನ ನೀರೇ ಇಳಿಯಲ್ಲ, ಗೊತ್ತಾ? ಅದೆಲ್ಲ ನಿಂಗೆ ಅರ್ಥ ಆಗಲ್ಲ. ಫಸ್ಟ್ ಫೋನ್ನ ನಿಮ್ಮ ಅಕ್ಕನ ಕೊಡು. ಅಕ್ಕ ಸ್ನಾನಕ್ಕೆ ಹೋಗಿದ್ದಾಳೆ, ಬಂದೆ ನಾನೇ ಮಾಡಿಸ್ತೀನಿ. ಪ್ಲೀಸ್ ಚೋಟನಾದ್ನಿ, ಮರಿದೆ ಕಾಲ್ ಮಾಡಕ್ಕೆ ಹೇಳು, ಓಕೆ? ಖಂಡಿತ ಹೇಳ್ತೀನಿ, ಆಯ್ತಾ? ಅದು ಕೆಲಸದ ವಿಚಾರ. ಅಯ್ಯೋ ಕಂದ, ನನಗೆಲ್ಲ ವಿಷಯ ಗೊತ್ತು. ನಿಮ್ಮಮ್ಮ ಆಗಲೇ ಎಲ್ಲ ಹೇಳಿದಾಳೆ. ನನ್ನ ಬಂಗಾರ ನೀನು, ನಮಗೆ ಮಾತ್ರ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳಿ ನೀನೇ ಚಿಂತೆ ಮಾಡ್ತಾ ಇದೆಯಲ್ಲ. ಯೋಚನೆ ಮಾಡಬೇಡ ಕಂದ. ವಾವ್, ಅಮೇಜಿಂಗ್! ಮೂನ್ ಲೈಟ್ ಡಿನ್ನರ್. ಇವೆಲ್ಲ ಅಮ್ಮಕ್ಕನ ಐಡಿಯಾನೋ ಇಲ್ಲ ಅಮ್ಮನ ಐಡಿಯಾನೋ? ಹಾಕ್ತೀನಿ ನೋಡು. ಲಾಸ್ಟಲ್ಲಿ ಕೈ ಬೀಸ್ಕೊಂಡು ಬಂದು ಯಾರ ಐಡಿಯಾ ಅಂತಾಳೆ. ಇವತ್ತು ನಾನು ಎಲ್ರಿಗೂ ಕೈ ತುತ್ತು ಹಾಕ್ತಾ ಇದ್ದೀನಿ. ಆಹಾ, ಅಪರೂಪಕ್ಕೆ ನಮ್ಮ ಮನೇಲಿ ಅದ್ಭುತಗಳೆಲ್ಲ ನಡೆಯುತ್ತಪ್ಪ. ಎಷ್ಟು ದಿನ ಆಗಿತ್ತು ಕೈ ತುತ್ತು ತಿಂದು. ಇವತ್ತು 2 ಪ್ಲೇಟ್ ಎಕ್ಸ್ಟ್ರಾ ತಿಂದ್ಬಿಡ್ತೀನಿ. ಯಾರು ಜಾಸ್ತಿ ನೋಡೇ ಬಿಡೋಣ. ಟಾಸ್ ಗೆದ್ದೋನೆ ಮ್ಯಾಚ್ ಗೆಲ್ಲೋದು. ಈ ಸತಿ ಕಪ್ ನಮ್ದೇ ಅಮ್ಮ. ಕರೆಕ್ಟ್. ಈಗ ಇಲ್ಲ ಇಲ್ಲ, ಇವತ್ತು ಯಾರಿಗೆ ಫಸ್ಟು? ಆರ್ತಿಗೆ. ಅದಿತಿ ತಗೋಬಿಟ್ಟ, ನಿಧಾನಕ್ಕೆ ತಿನ್ನು. ಈ ನಡುವೆ ಸರಿಯಾಗಿ ಊಟ ತಿಂಡಿನೇ ಮಾಡ್ತಿಲ್ಲ ನೀನು. ಇದೇನ್ರಿ ಇದು ಊಟಕ್ಕೆ ಮುಂಚೆ ಸ್ವೀಟು? ಅದೇನೋ ತಗೋಬಿಟ್ಟ. ಅದಕ್ಕೆ ಅರಿ ನಿಮಗೆ ಬೇಡವೇನ್ರಿ? ಕೊಡು ಕೊಡು, ಚಿತ್ರಾನ್ನ ಮತ್ತೆ ಸ್ವೀಟ್ ಕಾಂಬಿನೇಷನ್ ಸಾಲಿಡ್ ಆಗಿರುತ್ತೆ. ಇದೆ ಪಾಪ ನೋಡಿದ್ದು ಕೈ ಖಾಲಿಯಾಗಿದೆ. ನಿಧಾನಕ್ಕೆ ತಿನ್ಬಿಟ್ಟ. ಚೆನ್ನಾಗಿದ್ಯಾ? ಅಮ್ಮ, ಆಗಲೇ ಶುರು ಆಯ್ತಾ ನಿನ್ ಗಂಗಾ ಕಾವೇರಿ? ನೀರಿಲ್ಲ, ನೀರು ಕೊಡಿ ಅಂತ ಬಡ್ಕೋತಾರಲ್ಲ, ನೀನು ಆ ಕಡೆ ಕಳಿಸ್ಬೇಕು. ಹನಿ ನೀರಾವರಿಗೆ ಒಳ್ಳೆ ಮಾಡೆಲ್ ನೀನು. ಕರೆಕ್ಟಾಗಿ ಹೇಳ್ದೆ ಪುಟ್ಟ. ಸುಮ್ಮನೆ ತಿಂದೆ. ಯಾಕಮ್ಮ ಕಣ್ಣೀರು? ಯಾಕೂ ಇಲ್ಲ ಕಣೆ. ನೀನು ಮದುವೆ ಆದಮೇಲೆ ಗಂಡನ ಮನೆಗೆ ಕೊಟ್ಟೋದ್ರೆ ಈ ಥರ ಎಲ್ಲ ಒಟ್ಟಿಗೆ ಕೂತು ಈ ಬೆಳೆದಿಂಗಲ್ಲಿ ಊಟ ಮಾಡೋಕ್ಕಾಗಲ್ಲ ಅನ್ನಿಸ್ತು. ಅದಕ್ಕೆ ಕಣ್ಣೀರು ಬಂತು. ಹಲೋ, ಅಕ್ಕನ ಮದುವೆ ಮಾಡಿ ಮ್ಯಾಪಲ್ಲಿ ಇಲ್ದಿರೋ ದೇಶಕ್ಕೆ ಕಳಿಸ್ತಾ ಇಲ್ಲ. ಇಲ್ಲೇ ಪಕ್ಕದಲ್ಲಿ 3 ಹೆಜ್ಜೆ ಎಗ್ರಿ ಲಾಂಗ್ ಜಂಪ್ ಮಾಡ್ದ ಅಂದ್ರೆ ಸಿಗ್ತಾಳಪ್ಪ. ತುಂಬಾ ನೆನ್ಪಾದ್ರೆ ಒಂದ್ ಮಿಸ್ ಕಾಲ್ ಕೊಡು, ಗೌತಮ್ ಬಾವನೆ ಕರ್ಕೊಂಬಂದ್ ಬಿಟ್ಟೋಗ್ತಾರೆ. ಇದರಲ್ಲಿ ದುಃಖ ಪಡೋ ಅಂಥದ್ದೇನಿದೆ ಪರಿ? ಇನ್ನು 1 ವರ್ಷ ಆಮೇಲೆ ಆರ್ತಿಗೆ ಅವಳಿ ಜವಳಿ ಮಕ್ಕಳಾಗಿ ಗೌತಮ್ನು ಮನೆಗೆ ಬಂದ್ರೆ ನಿನಗೆ ಪುರ್ಸೋತೆ ಸಿಗೋದಿಲ್ಲ. ಅಷ್ಟು ಜನ ಇರ್ತಾರೆ ಮನೆಯಲ್ಲಿ. ಆಮೇಲೆ ನೀನೇ ಹೇಳ್ತೀಯ, ಅಯ್ಯೋ ನನ್ನ ಕೈಲಿ ಆಗಲ್ಲ ರೀ, ಸುಸ್ತಾಯ್ತು ಅಂತ.
ವೇದಾಂತ್, ಅಮೂಲ್ಯನ ರೆಸಿಗ್ನೇಷನ್ ಅಕ್ಸೆಪ್ಟ್ ಮಾಡಿಬಿಟ್ರಾ? ಓ, ಥ್ಯಾಂಕ್ ಯು ಸೋ ಮಚ್ ಸಾರ್ಥಕ್. ಥ್ಯಾಂಕ್ ಯು ಸೋ ಮಚ್ ಫಾರ್ ರಿಮೈಂಡಿಂಗ್ ಮೀ. ಮರ್ತೇ ಹೋಗಿದ್ದ ನಾನು. ಇವ್ನ ವಾಯ್ಸ್ ಕೇಳಿದ್ರೆ ಮೈಯೆಲ್ಲ ಉರಿಯುತ್ತೆ. ಅಲ್ಲ, ಸೈನ್ ಮಾಡೋಕ್ಕೂ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ವೇದಾಂತ್. ಯೂಶಲಿ ಫ್ರೆಷರ್ಸ್ ಕಂಪ್ನಿ ಕಲ್ಚರ್ಗೆ ಅಡ್ಜಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳ್ತಾರೆ. ಆದರೆ ಅಮೂಲ್ಯ ತುಂಬ ಬೇಗ ಕೆಲಸ ಕಲ್ತ್ಕೊಂಡು ವರ್ಕ್ ಸ್ಟಾರ್ಟ್ ಮಾಡಿದ್ದು. ಸಾಲದಕ್ಕೆ ಅವಳ ಅಕ್ಕನ ಎಂಗೇಜ್ಮೆಂಟ್ ಏನೋ ಆಫೀಸ್ಗೆ ಬಂದಿದ್ದಾಳೆ. ಆ್ಯಂಡ್ ಮೋರ್ ಓವರ್ ನೋ ಬಡಿ ಇನ್ ದ ಆಫೀಸ್ ಹ್ಯಾಡ್ ಎನಿ ಪ್ರಾಬ್ಲಮ್ ವಿತ್ ಹರ್. ರಿಕಾಂತ ಪೆನ್ ಕೊಡ್ರಿ. ನೋಡಿ ಸಾರ್ಥಕ್, ನಿಮ್ಮ ತಂಗಿ ರೆಸಿಗ್ನೇಷನ್ ಲೆಟರ್ ಕೊಡೋದಕ್ಕೂ ಮುಂಚೆ ಇದನ್ನು ಯೋಚನೆ ಮಾಡಬೇಕಿತ್ತು. ಈಗ ನೀವೊಂದು ಮಾತಾಡಿದ್ರೆ ಹೇಗೆ ಹೇಳಿ? ಕೊನೆಗೂ ದೇವತೆನ ಓಡಿಸ್ಬಿಟ್ರಲ್ಲ ಬಾಸ್. ಮತ್ತೆ ನಮ್ಮ ಆಫೀಸು ಜೆಂಟ್ಸ್ ಹಾಸ್ಟ್ಲೇ ಆಗೋಯ್ತು. ನೀವು ಇಲ್ಲಿರೋ ನಂಬರ್ಗೆಲ್ಲ ಕಾಲ್ ಮಾಡೋದೇ ಬೇಡ, ನಾನು ಹೇಳ್ದಂಗೆ ಮಾಡಿ. ಈ ಲಿಸ್ಟಲ್ಲಿ ಪದೇ ಪದೇ ಯಾವ ನಂಬರ್ಗೆ ಕಾಲ್ ಹೋಗಿದೆ ಅದಕ್ಕೆ ಮಾತ್ರ ಟ್ರೈ ಮಾಡಿ. ನನ್ನ ವಿಕ್ರಾಂತ್ ಕಾಲೇಜ್ ಚೆಕ್ ಮಾಡಬೇಕಾದ್ರೆ ಈ ನಂಬರ್ ಕೂಡ ಅದ್ರಲ್ಲಿ ಇತ್ತಲ್ಲ, ಅದರಲ್ಲೂ ತುಂಬ ಸಲ ನಂಬರ್ ಡಯಲ್ ಆಗಿದೆ. ಅಂದರೆ ವಿಕ್ರಾಂತ್ ಪ್ರೀತಿಸ್ತಾ ಇರೋದು ಇವ್ರ ಮನೇಲಿ ಯಾರೊಬ್ಬರನ್ನ. ಯಾಕೆ ವೇದಾಂತ್, ಏನಾಯಿತು? ಬಾಸ್ ಬಾಸ್ ಅಮೂಲ್ಯ ಅವರು ರೆಸಿಗ್ನೇಷನ್ ಲೆಟ್ರಿಗೆ ಸೈನ್ ಮಾಡಲಿಲ್ಲ. ಅವ್ರ ತಲೆಯಲ್ಲಿ ಅದೇನು ಓಡ್ತಿದೆಯೋ ನನಗಂತೂ ಅರ್ಥ ಆಗ್ತಿಲ್ಲ. ನೀನೇನು ಯೋಚನೆ ಮಾಡಬೇಡ, ನನಗೆ ಸ್ವಲ್ಪ ಟೈಮ್ ಕೊಡು. ಅವ್ರು ಮತ್ತೆ ನಿನ್ನ ಕೆಲಸಕ್ಕೆ ತೊಗೊಳ್ಳೋ ಥರ ಮಾಡೋ ಜವಾಬ್ದಾರಿ ನಂದು, ಸರಿನಾ? ಅಣ್ಣ, ಅವನಿಗೆ ನನ್ನ ಮೇಲಿನ ಕನ್ಸರ್ನ್ಗಾಗಲಿ ಅಥವಾ ಒಳ್ಳೆ ಬುದ್ಧಿಯಿಂದಾಗಲಿ ಸೈನ್ ಮಾಡದೇ ಇರೋದಲ್ಲ. ಸೈನ್ ಮಾಡಿಲ್ಲ ಅಂದರೆ ಅದ್ರಲ್ಲಿ ಏನೋ ಒಂದು ಗುಟ್ಟಿರುತ್ತೆ. ಅಡ್ವಾಂಟೇಜ್ ಇಲ್ಲದೆ ಒಂದು ಸೊಳ್ಳೆನೂ ಸಾಯಿಸೋ ಮನುಷ್ಯ ಅಲ್ಲ ಅವನು.